ಮರುದಿವಸ ಬೆಳಿಗ್ಗೆ ಆಗುವ ಮಡಿಕೆ ಕರಗಿ ಕೊನೆಗೆ ಲಿಂಗ ಮಾತ್ರ ಉಳಿತಾರೆ. ತೆಗೆಯುವಾಗ ಅದು ಬಾರದಿದ್ದ ಕಾರಣ ದೈವಶಕ್ತಿಯ ಏನೋ ಒಂದು ಇದರಲ್ಲಿ ಉಂಟು ಅಂತ ಇವರು ಇದು ಮಾಡುವಾಗ ಇವರಿಗೇನೋ ಭಯ ಆಯ್ತಾ ಏನು ಅಂತ ಗೊತ್ತಿಲ್ಲ. ಈ ಊರಲ್ಲಿ ಒಂದು ಸಮುದಾಯದ ಜನರು ತಮ್ಮ ವೃತ್ತಿಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಕಾಲಕ್ರಮೇಣ ಒಂದು ಅಚಾತುರ್ಯದಿಂದಾಗಿ ಈ ಊರನ್ನೇ ಈ ಸಮುದಾಯ ಬಿಡುವ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗುತ್ತೆ. ಇತಿಹಾಸದ ಘಟನೆಯೊಂದನ್ನು ಹುಡುಕ್ತಾ ಹೋದಾಗ ತೆರೆದುಕೊಳ್ಳುವ ಕಥೆಯೊಂದನ್ನು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸುತ್ತಲೂ ಮರಗಿಡ ಬೆಳೆದು ನಿಂತಿದ್ದ ಊರು. ಅಂದಿಗೆ ಕಾಡು ಪ್ರಾಣಿಗಳ ಓಡಾಟವೂ ಇತ್ತು. ಅಂಥದ್ರಲ್ಲಿ ಒಂದು ಜನಾಂಗದವರು ಇದೊಂದು ಸಣ್ಣ ಊರನ್ನು ಆಯ್ಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಬದುಕುವುದಕ್ಕೆ ಬೇರೆ ಜಾಗಕ್ಕಿಂತ ಇಲ್ಲಿ ಸುಧಾರಿಸಿಕೊಂಡು ಜೀವನ ಮಾಡುವುದು ಸಾಧ್ಯ ಎಂಬುದನ್ನು ಅರಿತ ಆ ಜನಾಂಗದ ಹಿರಿಯರು ತಮ್ಮ ಕುಲಕಸುಬಿನ ಕಾಯಕದಲ್ಲಿ ತೊಡಗಿರ್ತಾರೆ. ಈ ದೃಶ್ಯಗಳನ್ನು ನೋಡಿದ ಮೇಲೆ ನಿಮಗೆ ಅರ್ಥ ಆಗಿರುತ್ತೆ. ನಾವು ನಿಮಗೆ ಇವತ್ತು ಪರಿಚಯ ಮಾಡ್ತಿರೋದು ಮಣ್ಣಿನ ಪಾತ್ರೆ ಮಾಡಿಕೊಂಡು ಬದುಕ್ತಿದ್ದವರ ಕತೆ. ಕುಟುಂಬ ಸಮೇತ ಎಲ್ಲ ಸೇರಿಕೊಂಡು ಈ ಊರಿನಲ್ಲಿ ಕುಂಬಾರರ ಕುಟುಂಬ ನೆಲೆಸಿತ್ತು. ಮಣ್ಣಿನ ಪಾತ್ರೆಗಳನ್ನು ಮಾಡಿಕೊಂಡು ತಮ್ಮ ಜೀವನ ನಿರ್ವಹಣೆ ಮಾಡ್ತಿದ್ರು. ಅಂದು ಕುಂಬಾರರು ಹೆಚ್ಚಾಗಿ ನೆಲೆಸಿದ್ದ ಊರು ಇಂದಿನ ಕರಾಯ. ಅಂದ ಹಾಗೆ ಅಂದಿಗೆ ಈ ಊರನ್ನು ಕರಾಯ ಎಂಬ ಹೆಸರಿನಿಂದ ಕರೀತಾ ಇರಲಿಲ್ಲ. ಈ ಹೆಸರು ಬರುವುದಕ್ಕೆ ಬಲವಾದ ಕಾರಣವೂ ಇದೆ. ಬಾವಂತ ಬಿಟ್ಟು ಕುದುರೆಟ್ಟಿ ಮುಗ್ಗ ಎಂಬ 3 ಸ್ಥಳಗಳು ಅಂದಿಗೆ ಈ ಊರಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದವು. ಬಾವಂತ ಬೆಟ್ಟಿನ ಜೈನ ಮನೆತನದವರು ಊರಿನ ಅರಸರಾಗಿದ್ದರು. ಕುದುರೆಟ್ಟಿನಲ್ಲಿ ಕುದ್ದಣ್ಣಾಯ ಎಂಬ ಕುಲನಾಮದ ಬ್ರಾಹ್ಮಣರಿದ್ದರು. ಕುದ್ದಣ್ಣಾಯ ಕುಟುಂಬದವರಿಗೆ ಮಾತ್ರ ಅರಸರ ಎದುರು ಕುಳಿತುಕೊಳ್ಳುವಂತಹ ಅವಕಾಶವಿತ್ತು. ಮುಗ್ಗದಲ್ಲಿ ಬಿಲ್ಲವರು ವಾಸವಾಗಿದ್ದರು. ಈ 3 ಮನೆಯವರು ಊರಿನ ಸಂರಕ್ಷಣೆಯನ್ನ ನಡೆಸ್ತಾ ಇದ್ರು. ಇದೇ ಕಾರಣಕ್ಕೆ ಗುತ್ತಿನ ಗುರಿಕಾರರು ಎಣಿಸಿದ್ದರು. ಕರಾಯ ಗುದ್ದಣ್ಣಯ್ಯರು ಅಂತ ಆ ಫ್ಯಾಮಿಲಿಯಲ್ಲಿ 3-4 ತಲೆಮಾರಿ ಇದರ ಆಡಳಿತ ನಡೆಸಿದೆ. ಕೊನೆ ಈಗ ವಿಷ್ಣುಮೂರ್ತಿ ಗುದ್ದಣ್ಣಯ್ಯ ಅಂತ ಅವರ ಫ್ಯಾಮಿಲಿಯಲ್ಲಿ ಇತ್ತು. ಕೊನೆಗೆ ಇದು ಏನಾಯ್ತು ಅಂದರೆ ಇಂಗ್ಲೀಷರ ಕಾಲದಲ್ಲಿ ಇದು ಎಂಡಮೆಂಟ್ ಆಯಿತು ಟೆಂಪಲ್. ಅದು ಹೇಗೆ ಆಯಿತು ಗೊತ್ತಿಲ್ಲ. ಇವರಿಗೆ ನಡೆಸಲಿಕ್ಕೆ ಕಷ್ಟ ಆಗಿ ಇವರು ಎಂಡಮೆಂಟಿಗೆ ಬರೆದ್ರೆ ಏನು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಎಂಡಮೆಂಟಿಗೆ ಹೋಯಿತು ದೇವಸ್ಥಾನ. ಆದ್ದರಿಂದ ಗುದ್ದಣ್ಣಯ್ಯರ ಕೈಯಿಂದ ಇದು ಹೋಯಿತು ಸ್ವಲ್ಪ. ಆದರೂ ಅವರು ಆಡಳಿತ ನಡೆಸ್ತಾ ಇದ್ದರು. ಆದರೂ ಕೊನೆಗೆ ಅದು ಅವರಿಂದ ಆಗಲಿಲ್ಲ. ಅವರು ಅದಕ್ಕೆ ಫೈಟ್ ಮಾಡಿದರು. 30 ವರ್ಷ ಫೈಟ್ ಮಾಡಿದರು. ಕೊನೆಗೂ ಅದು ಗುದ್ದಣ್ಣಯ್ಯರ ಕೈಯಿಂದ ಹೋಯ್ತು. ಅದು ಈಗ ನಿಜ ಎಂಡಮೆಂಟ್ ಕೈಯಲ್ಲಿದೆ ಇದು. ಆದರೂ ಗುದ್ದಣ್ಣಯ್ಯರು ಮತ್ತು ಒಂದು ಜೈನ ಮನೆತನ ಭವಂತ ಬೆಟ್ಟು, ಎರಡನೇದಾಗಿ ಬಿಲ್ಲವರು, ಮುಗ್ಗಗುತ್ತು, ಇವರ ಅಂಡರಲ್ಲಿ ದೇವಸ್ಥಾನ ನಡೀತಾ ಇತ್ತು ಇಲ್ಲಿವರೆಗೆ. ಕುಂಬಾರರು ಎಂದಿನಂತೆ ತಮ್ಮ ದಿನಚರಿಯಲ್ಲಿ ತೊಡಗಿದ್ರು. ಪಾತ್ರೆಗಳನ್ನು ಮಾಡಿ ಒಣಗುವುದಕ್ಕೆ ಇಟ್ಟಿದ್ರು. ಇನ್ನೇನು ಆ ಪಾತ್ರೆಗಳನ್ನು ಎತ್ತಿ ಜೋಡಿಸಿ ಇಡ್ತಾ ಇದ್ರು. ಆವಾಗಲೇ ಅಲ್ಲೊಂದು ಅದ್ಭುತ ಘಟಿಸಿ ಹೋಗಿತ್ತು. ಅಲ್ಲಿದ್ದವರೆಲ್ಲ ಈ ಘಟನೆ ಕಂಡು ಬೆಚ್ಚಿ ಬಿದ್ದಿದ್ರು. ಜೋಡಿಸಿಟ್ಟಿದ್ದ ಮಣ್ಣಿನ ಪಾತ್ರೆ ಅದು ಬರೀ ಪಾತ್ರೆ ಆಗಿರಲಿಲ್ಲ. ಇದೊಂದು ಹೊಸ ಇತಿಹಾಸದ ಉದಯಕ್ಕೆ ಕಾರಣ ಆಗುತ್ತೆ ಅನ್ನೋದು ಅಲ್ಲಿದ್ದ ಯಾರಿಗೂ ಗೊತ್ತೇ ಆಗಲಿಲ್ಲ. ಇಲ್ಲೇ ಬದುಕು ಅಂದ್ಕೊಂಡಿದ್ದ ಕುಂಬಾರರು ಈ ಊರನ್ನೇ ಬಿಟ್ಟು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಯಿತು. ಎಲ್ಲ ಪಾತ್ರೆಗಳನ್ನು ಜೋಡಿಸಿಟ್ಟ ಕುಂಬಾರರಿಗೆ ಕಡೆಗೆ ಉಳಿದಿದ್ದ ಒಂದು ಪಾತ್ರೆಯನ್ನು ಎತ್ತುವುದಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲ ಮಡಿಕೆಗಳನ್ನು ಜೋಡಿಸಿಟ್ಟಂತೆ ಅದನ್ನು ಇಟ್ಟಿದ್ದರು. ಆದರೆ ಆ ಮಡಿಕೆಯನ್ನು ಎತ್ತುವುದಕ್ಕೆ ಸಾಧ್ಯವಾಗಲಿಲ್ಲ. ಆರಂಭದಲ್ಲಿ ಅಲ್ಲಿದ್ದವರಿಗೆ ಇದೊಂದು ತಮಾಷೆಯಂತೆ ಕಂಡರೂ ನಂತರ ಇದರ ತೀವ್ರತೆಯ ಅರಿವಾಗುತ್ತಾ ಹೋಯಿತು. ಎಷ್ಟೇ ಕಷ್ಟಪಟ್ಟರೂ ಮಡಿಕೆ ಮೇಲೆ ಬರಲೇ ಇಲ್ಲ. ಯಾವುದೇ ರೀತಿಯಲ್ಲೂ ಪ್ರಯತ್ನಿಸಿದರೂ ಎತ್ತಲು ಆಗಲೇ ಇಲ್ಲ. ಗಾಬರಿಗೊಂಡ ಜನರು ಪಕ್ಕದಲ್ಲೇ ಇದ್ದ ಬಾವಂತ ಬೆಟ್ಟಿನ ದೊರೆಗಳಲ್ಲಿ ತಮ್ಮ ಆತಂಕವನ್ನು ನಿವೇದಿಸಿಕೊಳ್ತಾರೆ. ದೊರೆಗಳು ಊರಿನ ಮುಖ್ಯಸ್ಥರು ಯಾರೇ ಬಂದರೂ ಮಡಿಕೆಯನ್ನು ಎತ್ತುವುದಕ್ಕೆ ಸಾಧ್ಯವೇ ಆಗಲಿಲ್ಲ.
ನಾನು ಪ್ರಯತ್ನಿಸುತ್ತೇನೆ ಎಂದು ಮುಂದೆ ಬಂದವರು ಸೋತು ಹಿಂದೆ ಹೋದರು. ತುಳು ಭಾಷೆಯಲ್ಲಿ ಒಂದು ವಾ ಕರ ಎಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಜೊತೆಗೆ ಕರದ ನಂತರದಲ್ಲಿ ಯಾ ಅಕ್ಷರ ಜೋಡಣೆಯಾಯಿತು. ಇದೀಗ ವಾ ಕರಾಯ ಎಂಬ ಪ್ರಶ್ನೆಯನ್ನು ಕೇಳಿದಂತಾಗುತ್ತದೆ. ಹೀಗೆ ಮೇಲೆ ಬಾರದ ಮಡಿಕೆಯ ಹಿಂದೆ ಒಂದು ವಿಶಿಷ್ಟವಾದ ಶಕ್ತಿ ಇತ್ತು. ಇದು ದೇವರದ್ದೇ ಶಕ್ತಿ ಎಂದು ಅರ್ಥ ಮಾಡಿಕೊಂಡು ಮುಂದೇನು ಮಾಡುವುದು ಎಂಬ ಸಮಾಲೋಚನೆಗೆ ದೊರೆಗಳು ಮುಂದಾಗ್ತಾರೆ. ಸುದ್ದಿಯಂತೂ ಕಾಡ್ಗಿಚ್ಚಿನಂತೆ ಹರಡಿ ವಿಶಿಷ್ಟವಾದ ಶಕ್ತಿಯ ಮಡಿಕೆಯನ್ನು ನೋಡುವುದಕ್ಕೆ ಜನರು ಆಗಮಿಸ್ತಾರೆ. ತುಳು ಭಾಷೆಯಲ್ಲಿ ಒಂದು ವಾ ಕರಾಯ ಎಂದು ಅಚ್ಚರಿಯಿಂದ ಮಾತಾಡ್ತಾ ಇದ್ರು. ಕರ ಎಂದರೆ ತುಳುವಿನಲ್ಲಿ ಮಡಿಕೆ ಎಂದರ್ಥ. ತುಳು ಭಾಷೆಯಲ್ಲಿ ಒಂದು ವಾ ಕರ ಎಂದು ಪ್ರಶ್ನಿಸ್ತಾ ಅದಕ್ಕೆ ಯಾ ಅಕ್ಷರ ಜೋಡಣೆ ಆಯಿತು. ಯಾಕಂದರೆ ಕರಕ್ಕೆ ಯಾ ಪದ ಸೇರಿದರೆ ಕರಾಯ ಅನ್ನೋ ಪದ ಪ್ರಶ್ನೆ ಮಾಡುತ್ತಾ ಕೇಳಿದಂತಾಗುತ್ತದೆ. ಕರದಿಂದ ಉದ್ಭವವಾದ ಲಿಂಗ ಆದ್ದರಿಂದ ಅವರೆಲ್ಲ ಏನು ಮಾಡಿದ್ರು ವಾ ಕರಾಯ ಅಂತ ಹೇಳಿ ಅದೇ ಒಂದು ಹೆಸರು ಕರಾಯ ಆಗಿ ಪರಿವರ್ತನೆ ಆಯಿತು. ಈ ಕರದಿಂದ ಲಿಂಗ ಉದ್ಭವ ಆದ್ದರಿಂದ ಒಂದು ವಾ ಕರಾಯ ಅಂತ ಹೇಳಿದರು ಎಲ್ಲರೂ. ಅದೇ ಮತ್ತೆ ಮುಂದೆ ಕರಾಯ ಆಗಿ ಜನಜನಿತ ಆಗಿ. ಹೀಗೆ ಅಚ್ಚರಿ ಮೂಡಿಸಿದ್ದ ಮಡಿಕೆಯನ್ನು ನೋಡುವುದಕ್ಕೆ ಮರುದಿನ ದೊರೆಗಳು ತಮ್ಮ ಸಂಗಡಿಗರೊಂದಿಗೆ ಆಗಮಿಸ್ತಾರೆ. ಆದರೆ ಮುಂಜಾನೆ ಬಲು ದೊಡ್ಡ ಅಚ್ಚರಿಯೇ ಕಾದಿತ್ತು. ದಿವಸ ಬಂದು ನೋಡುವಾಗ ಏನಾಯಿತು, ಈ ಮಂಜಿಗೆಲ್ಲ ಇದು ಕರಗಿತ್ತು, ಯಾವುದು ಮಡಿಕೆ ಕರಗಿ ಹೋಯಿತು. ಬರೀ ಲಿಂಗ ಮಾತ್ರ ಅಲ್ಲಿ ಇತ್ತು, ಉದ್ಭವ ಲಿಂಗ. ಮತ್ತು ಪುನಃ ಇವರು ಹೋದರು ಹೀಗೆ ಆಗಿದೆ ಅಂತ. ಮತ್ತು ಅವರೆಲ್ಲ ಬಂದು ಇಲ್ಲಿ ಇದಕ್ಕೊಂದು ಪೂಜೆಗೆಲ್ಲ ವ್ಯವಸ್ಥೆ ಮಾಡಿ ನಂತರ ಒಂದು ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಅಂತ ಇತಿಹಾಸ ಹೇಳ್ತದೆ. ಮೇಲೆ ಬರದ ಮಡಿಕೆ ಕರಗಿ ಹೋಗಿತ್ತು. ಮಡಿಕೆಯ ರೂಪದಲ್ಲಿದ್ದ ಮಣ್ಣು ಭೂಮಿ ಸೇರಿತ್ತು. ಆದರೆ ಕರಗಿ ಹೋದ ಮಡಿಕೆಯ ಮಧ್ಯದಲ್ಲಿ ಲಿಂಗಾಕಾರದ ಶಿಲೆಯ ತುಂಡೊಂದು ತಲೆ ಎತ್ತಿ ನಿಂತಿತ್ತು. ಅದನ್ನು ನೋಡಿದವರು ಮಲ್ಲಲಿಂಗ ಎಂದು ಕರೆದು ಬೆರಗುಗಣ್ಣಿನಿಂದ ನೋಡುವುದಕ್ಕೆ ಶುರು ಮಾಡಿದರು. ಹೀಗೆ ಮಲ್ಲಲಿಂಗಕ್ಕೆ ಮಹಾಲಿಂಗ ಎಂಬ ನಾಮಕರಣವೂ ಆಯಿತು. ಅರಸರು, ಮುಖ್ಯ ಮನೆಯವರು, ಗುತ್ತಿನವರು ಎಲ್ಲರೂ ಸೇರಿಕೊಂಡು ಮಂತ್ರ ತಂತ್ರಗಳ ಸಮಾಲೋಚನೆಯನ್ನು ನಡೆಸಿ ಮಡಿಕೆ ಕರಗಿ ಲಿಂಗ ಕಂಡ ಜಾಗದಲ್ಲೇ ಗುಡಿ ಕಟ್ಟಿಸಿ ಮಹಾಲಿಂಗೇಶ್ವರನಿಗೆ ನಿತ್ಯ ಪೂಜೆಯ ಸೇವೆಯನ್ನು ನೀಡುತ್ತಾ ಬಂದರು. ಇಲ್ಲಿ ನಡೆದ ಅಚ್ಚರಿಗಳನ್ನು ಕಂಡು ಭಯಕ್ಕೆ ಒಳಗಾದ ಕುಂಬಾರರು ಇಲ್ಲಿಂದ ವಲಸೆ ಹೋಗ್ತಾರೆ. ಕುಂಬಾರರು ಇಲ್ಲಿ ಇಳಂತಿಲದ ಕುಂಬಾರರು ಇಲ್ಲಿ ನೆಲೆಸಿದ್ರು ಮೊದಲು. ಅದೇ 800 ವರ್ಷದ ಹಿಂದೆ ಅವರು ಮಡಿಕೆ ಎಲ್ಲ ಒಟ್ಟು ಮಾಡಿ ಅದಕ್ಕೆ ಬೆಂಕಿ ಕೊಡುವಂಥ ಎಲ್ಲ ಇದಿತ್ತಲ್ಲ, ಮಡಿಕೆ ಮಾಡುವಂಥ ಒಂದು ಇದರಲ್ಲಿ ಇದ್ದರು. ಅವರು ಇಲ್ಲೇ ಎಲ್ಲ ನೆಲೆಸಿದ್ರು. ಆ ಟೈಮಲ್ಲಿ ಒಂದು ದಿನ ಏನಾಯ್ತು ಅಂದರೆ ಇವರು ಇಟ್ಟು ಎಲ್ಲ ಮಡಿಕೆ ಒಂದು ಮಡಿಕೆ ತೆಗಿಲಿಕ್ಕೆ ಬರಲಿಲ್ಲ ಇವರಿಗೆ. ಒಂದು ಮಡಿಕೆ ತೆಗಿಲಿಕ್ಕೆ ಬರಲಿಲ್ಲ. ಆಗ ಇವರಿಗೆ ಹೆದರಿಕೆ ಆಯಿತು ಏನಾಯಿತು ಅಂತೇಳಿ. ಮತ್ತು ಕೂಡಲೇ ಇವರು ಭಾವಂತಬೆಟ್ಟು ಜೈನ ಮನೆತನದವರ ಮನೆಗೆ ಹೋಗಿ ಅವರನ್ನು ಕರ್ಕೊಂಡು ಬಂದು ಅದೇನಾಯಿತು ಹೀಗೆ ಅಂತ ಹೇಳುವಾಗ ಅವರು ಹೀಗೆ ಹೇಳಿ ಅದೊಂದು ನಾಳೆ ನೋಡುವ ಅಂತ ಹೇಳಿದರು. ಅವರು ಪಕ್ಕದಲ್ಲೇ ಇದ್ದ ಇಳಂತಿಲ ಗ್ರಾಮಕ್ಕೆ ತೆರಳಿ ತಮ್ಮ ಕುಲಕಸುಬನ್ನು ಆರಂಭಿಸ್ತಾರೆ. ನಮ್ಮ ಮಡಿಕೆಯನ್ನು ಆವೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಕೊನೆಗೆ ಆವೆ ಹಾಕಿ ಬೇಯಿಸಿ ಎಲ್ಲ ಆದ ನಂತರ ಅದನ್ನು ತೆಗೆಯುವಾಗ ಒಂದು ಮಡಿಕೆಯನ್ನು ಅದರಲ್ಲಿ ಉಳಿದುಕೊಂಡಿತ್ತಂತೆ. ತುಳುವಿನಲ್ಲಿ ಅದು ನಾವು ಕರ ಅಂತ ಹೇಳ್ತೇವೆ. ಆ ಕರ ಅದು ಬಾರದೇ ಇದ್ದರಿಂದ ಏನೋ ಒಂದು ದೈವಿ ಶಕ್ತಿಯಲ್ಲಿ ಉಂಟು ಅಂತ ಒಂದು ನಂಬಿಕೆಯಲ್ಲಿ ಅದನ್ನು ತೆಗೆಯುವಾಗ ಅದು ಬಾರದಿದ್ದ ಕಾರಣ ಅದು ದೈವಿ ಶಕ್ತಿಯ ಏನೋ ಒಂದು ಇದರಲ್ಲಿ ಉಂಟು ಅಂತ ಇವರು ಇದು ಮಾಡುವಾಗ ಇವರಿಗೇನೋ ಭಯ ಆಯ್ತಾ ಏನು ಅಂತ ಗೊತ್ತಿಲ್ಲ. ಆದ ನಂತರ ಅಲ್ಲಿ ಅಂದರೆ ನಮ್ಮ ಕುಂಬಾರ ಜನಾಂಗ ಬಡತನದಲ್ಲೇ ಮೊದಲು ಬೆಳೀತಿದ್ರು. ಆ ಕುಂಬೋದ್ಯಮ ಈ ಮಡಿಕೆ ತಯಾರಿಕೆಯ ಒಂದು ಇದರಲ್ಲಿ ಗುಂಪಾಗಿ ವಾಸಿಸ್ತಿದ್ರು ನೋಡಿ. ಈ ಕಡೆಯೂ ಕೂಡ ಹಾಗೆ ಅದು ಗುಂಪಿನಲ್ಲಿ ವಾಸ್ತವಿದ್ರು. ಆ ನಂತರ ಅವರಿಗೆ ಹೆದರಿಕೆ ಆಯ್ತಾ ಏನೋ ಅಂತ ಗೊತ್ತಿಲ್ಲ. ಆ ನಂತರ ಆ ಊರು ತ್ಯಾಗ ಮಾಡಲಿಕ್ಕೂ ಸಾಕು. ಆ ನಂತರ ನಮ್ಮ ಇಳಂತಿಲ ಈ ಕಡೆಗೆ ಬಂದು ಈಗ ಸಾಧಾರಣ ಒಂದು 60ರಿಂದ ಮೇಲ್ಪಟ್ಟು ಇಲ್ಲಿ ಮನೆಗಳಿದ್ವೆ ಕುಂಬಾರ ಜನಾಂಗದವರಿಗೆ. ಈವಾಗಲೂ ತಮ್ಮ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ನಡೆದಾಗ ಖರಾಯ ಮಹಾಲಿಂಗೇಶ್ವರನಿಗೆ ಬಂದು ವಿಶೇಷವಾದ ಸೇವೆಯನ್ನು ನೀಡ್ತಾರೆ. ಈ ಕುಂಬಾರರಿಗೆ ಇವರಿಗೆ ಏನಾಯಿತು, ಅದಕ್ಕೆ ಇಲ್ಲಿ ಇರಲಿಕ್ಕೆ ಅವರಿಗೆ ಧೈರ್ಯ ಬರಲಿಲ್ಲ. ಮತ್ತೆ ಅಲ್ಲ ಅವರು ಇಳಂತಿಲಕ್ಕೆ ವಲಸೆ ಹೋದರು ಇಲ್ಲಿಂದ.
ಈಗಲೂ ಅವರ ಮದುವೆ ಎಲ್ಲ ಆದರೆ ಇಲ್ಲಿಗೆ ಒಂದು ಹರಕೆ ಹೇಳಿ ಹೋಗ್ತಾರೆ ಅವರು. ಇಲ್ಲಂತಿಲ್ಲದ ಕುಂಬಾರರು ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಹಾಗೆ ಇತಿಹಾಸ ಉಂಟಿದೆ. ಮಂಗಳ ಕಾರ್ಯಗಳ ಆದಾಗ ಉದಾಹರಣೆಗೆ ನಮ್ಮ ಹಿರಿಯರಲ್ಲಿ ಹೇಳ್ತಿದ್ರು, ಈಗ ಮೊದಲು ಮದುವೆ ಆಗುವ ಸಂದರ್ಭದಲ್ಲೆಲ್ಲ ಆ ದೇವಸ್ಥಾನ ಅಥವಾ ಅಲ್ಲಿನ ಒಂದು ನಮ್ಮ ಅಂದರೆ ಮೂಲ ಅಂದರೆ ಈಗ ಉದಾಹರಣೆಗೆ ಅಲ್ಲಿಯ ಇವರು ಪುರೋಹಿತ ವರ್ಗದವರು ಅಂದರೆ ದೇವತಾ ಒಂದು ಯಾವ ಆರಾಧನೆ ಮಾಡ್ತಾರೆ ಅಲ್ಲಿಗೆ ಒಂದು ಆಮಂತ್ರಣ ಪತ್ರಿಕೆ ಕೊಡುವಂಥ ಒಂದು ಇದು ಇತ್ತು, ಸನ್ನಿವೇಶಗಳು ಇತ್ತು. ಆ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಕೂಡ ಇತ್ತು ಅಂತ ಹೇಳ್ತಿದ್ರು. ಹೌದು, ಈಗ ಕೆಲವರೆಲ್ಲ ಅಂದರೆ ಅವರ ಒಂದು ಇದರಲ್ಲಿ ಆ ನಂಬಿಕೆಯ ಆಧಾರದ ಮೇಲೆ ಕೆಲವರೊಂದು ಭಕ್ತಿ ಶ್ರದ್ಧೆಯಿಂದ ಒಂದು ಕೊಡ್ತಾ ಬರ್ತಿದ್ದಾರೆ. ಈಗ ಉದಾಹರಣೆಗೆ ನಾನು ಕೂಡ ಕರಾಯ ದೇವಸ್ಥಾನದ ವಾರ್ಷಿಕ ಜಾತ್ರೆಯ ಸಂದರ್ಭದಲ್ಲಿ ಕೂಡ ನಾನು ಕೂಡ ಒಂದು ಹೋಗಿ ದೇವಸ್ಥಾನಕ್ಕೆ ಹೋಗಿ ನಾವು ದೇವರ ಒಂದು ಪ್ರಸಾದವನ್ನು ಸ್ವೀಕರಿಸೋದು ಕೂಡ ಉಂಟು. ಕರಾಯದಲ್ಲಿ ಕಾರಣಿಕ ತೋರಿದ ಮಹಾಲಿಂಗೇಶ್ವರ ಭಕ್ತರ ಆಶೋತ್ತರಗಳನ್ನು ಈಡೇರಿಸಿ ಬೇಡಿದ್ದನ್ನು ನೀಡುವ ಕರುಣಾಮಯಿಯಾಗಿ ನಿಂತಿದ್ದಾನೆ. ಹಲವಾರು ಅಚ್ಚರಿಗಳನ್ನು ಇಲ್ಲಿ ಸಾಬೀತು ಮಾಡಿ ತೋರಿಸಿದ್ದಾನೆ. ಇದೇ ಕಾರಣಕ್ಕೆ ಮಹಾಲಿಂಗೇಶ್ವರ ಭಕ್ತರ ಹೃದಯದ ಆರಾಧ್ಯವಾಗಿ ನೆಲೆ ನಿಂತಿದ್ದಾನೆ. ಇದೀಗ ಕರಾಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧವಾಗ್ತಾ ಇದೆ. ಇತಿಹಾಸದಲ್ಲಿ ತನ್ನದೇ ಆದ ಪಾವಿತ್ರ್ಯತೆ ಮತ್ತು ಹಲವಾರು ಅಚ್ಚರಿಗಳಿಗೆ ಕಾರಣವಾಗಿರುವ ಈ ದೇವಸ್ಥಾನಕ್ಕೆ ಆಸ್ತಿಕ ಬಂಧುಗಳು ಒಮ್ಮೆ ಭೇಟಿ ಕೊಡಲೇಬೇಕು. ಇಲ್ಲಿ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರಸನ್ನತೆ ಉದ್ಭವ ಆಗುವುದಂತೂ ಖಂಡಿತ.